ಸ್ಟೀವ್ ಜಾಬ್ಸ್ ಲಿಟ್ರಲಿ ಪ್ರತಿಯೊಬ್ಬ ಇನ್ವೆಸ್ಟರ್ಸ್ ಗಳ ಹತ್ರ, ಪ್ರತಿಯೊಬ್ಬ ಕಸ್ಟಮರ್ ಗಳ ಹತ್ರ ಬೆಗ್ ಮಾಡ್ತಾರೆ, ಇದು ಒಂದು ಹೊಸ ಇನ್ವೆನ್ಷನ್, ನಿಮ್ಮ ಟೈಪ್ ರೈಟರ್ ನ ರಿಪ್ಲೇಸ್ಮೆಂಟ್ ಮಾಡಿ ಪರ್ಸನಲ್ ಕಂಪ್ಯೂಟರ್ ಕೊಡುತ್ತೆ. ಆದ್ರೆ ಯಾರಿಗೂ ಇದು ಅರ್ಥನೇ ಆಗಲ್ಲ. ಅವ್ರೇನು ಅಷ್ಟು ಬೆಗ್ ಮಾಡ್ತಾ ಇರ್ತಾರಲ್ಲ ಪ್ರತಿ ವ್ಯಕ್ತಿಗಳು, ಅದ್ರಲ್ಲಿ ಒಬ್ಬ ವ್ಯಕ್ತಿ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಅವನು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಬರ್ತಾರೆ. ಅವಾಗಲೇ ಸ್ಟಾರ್ಟ್ ಆಗಿದ್ದು ಫಸ್ಟ್ ಆಪಲ್ ಕಂಪ್ಯೂಟರ್. ಸೊ ಫಸ್ಟ್ ಟೈಮ್ ಸ್ಟೀವ್ ಜಾಬ್ಸ್ ಒಂದು ದೊಡ್ಡ ವರ್ಕ್ಶಾಪ್ ಅಲ್ಲಿ ನಿಂತ್ಕೊಂಡು ತನ್ನ ಪ್ರಾಡಕ್ಟ್ ನ ಜಗತ್ತಿನ ಮುಂದೆ ಇಟ್ಟಾಗ ಪರ್ಸನಲ್ ಕಂಪ್ಯೂಟರ್ ಅಂತ ನಿಜವಾಗ್ಲೂ ಆ ಟೈಮ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ಜನಗಳಿಗೂ ರೋಮಾಂಚನ ಆಗುತ್ತೆ. ಈ ತರ ಒಂದು ಪರ್ಸನಲ್ ಕಂಪ್ಯೂಟರ್ ಇದೆ, ನಮ್ಗೆ ಟೈಪ್ ರೈಟರ್ ಅವಶ್ಯಕತೆ ಇಲ್ವಲ್ಲ ಅಂತ ಆಗಿನ ಕಾಲದಲ್ಲಿ ಜನ ಬಹಳ ಆಶ್ಚರ್ಯ ಪಡ್ತಾರೆ. ಇಟ್ ವಾಸ್ ಅ ಗ್ರೇಟ್ ಸಕ್ಸಸ್ ಟು. ಇಲ್ಲಿ ಸ್ಟೀವ್ ಜಾಬ್ಸ್ ಗೇಮ್ ಸ್ವಂತ ಮಾಡ್ಲಿಲ್ಲ, ಫ್ರೆಂಡ್ ಹತ್ರನೇ ತಗೊಂಡ, ಕಂಪ್ಯೂಟರ್ ಕೂಡ ಸ್ವಂತ ಮಾಡ್ಲಿಲ್ಲ. ಅವನು ಕೂಡ ಬೇರೆ ಐಡಿಯಾನ ತಗೊಂಡ್ಬಿಟ್ಟು ಅದನ್ನ ಡಿಸೈನ್ ಮಾಡಿ ಅದಕ್ಕೊಂದು ಒಳ್ಳೆ ರೂಪ ಕೊಟ್ಟು ಮಾರ್ಕೆಟಿಂಗ್ ಮಾಡಿದ್ದೆ. ಅದೇ ತರ ಲೀಗಲಿ ಫ್ರಾಡ್ ಮಾಡ್ಕೊಂತ ನೆಕ್ಸ್ಟ್ ಹೋಗೋದೆ GUI ಇಂಟರ್ಫೇಸ್.